ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ರಾಜ್ಯ ರಾಜಕೀಯಕ್ಕೆ ಇವತ್ತು ಒಂದು ರೋಚಕ ತಿರುವು ಸಿಕ್ಕಿದೆ. ಏನು ಮೇ ಕ್ರಾಂತಿ ಆಗುತ್ತೆ. ಮೇ 15ಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಒಂದು ಸಿಹಿ ಸುದ್ದಿಯನ್ನ ಕೊಡುತ್ತೆ. ಮತ್ತೆ ಅಧಿಕಾರ ಹಂಚಿಕೆಯ ಹಲವಾರು ಚರ್ಚೆಗಳ ಮಧ್ಯೆ ಇವತ್ತೊಂದು ಬಹಳ ದೊಡ್ಡ ಬೆಳವಣಿಗೆ ನಡೆದಿದೆ. ಬಹಳ ಪ್ರಮುಖವಾದಂತ 3 ಫೋಟೋಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಮಹತ್ವದ ಬೆಳವಣಿಗೆಯಲ್ಲಿ ಇವತ್ತು ವಿಧಾನ ಪರಿಷತ್ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತ ಬಿ.ಕೆ. ಹರಿಪ್ರಸಾದ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಮೀಟ್ ಮಾಡಿದ್ದಾರೆ. ನೋಡಿ, ಅವರಿಬ್ರು ತುಂಬಾ ಆತ್ಮೀಯವಾಗಿ ಹಾಗೆ ಬಹಳ ಗಂಭೀರವಾದಂತ ಚರ್ಚೆ ಮಾಡ್ತಾ ಇರುವಂತ ಫೋಟೋನ ನೀವೀಗ ನೋಡ್ತಾ ಇರ್ಬೋದು. ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೆ MLC ಆದಂತ ಬಿ.ಕೆ. ಹರಿಪ್ರಸಾದ್ ಅವರು ಸೀದಾ ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಬಂದು ತುಂಬಾ ಆಪ್ತವಾದಂತ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಬಿ.ಕೆ. ಹರಿಪ್ರಸಾದ್ ಅವರು ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತಾಡಿರೋದು ಅಷ್ಟೇ ಅಲ್ಲ, ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಏನ್ ಹೇಳಿ ಕಳಿಸಿದ್ದಾರೆ ಆ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾ ಇದೆ, ಮೇನಲ್ಲಿ ಏನಾದ್ರೂ ಬದಲಾವಣೆಯನ್ನು ತರುವಂತ ಸಾಧ್ಯತೆ ಇತ್ತ, ಈ ಎಲ್ಲಾ ಪ್ರಶ್ನೆಗಳು ಇಡೀ ರಾಜ್ಯ ರಾಜಕೀಯದಲ್ಲಿ ಕಾಡ್ತಾ ಇತ್ತು. ಏನು ಕಾಂಗ್ರೆಸ್ MLAಗಳು ನಾವು ಸಚಿವರಾಗಬೇಕು ಅಂತ ಈಗಾಗಲೇ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿ ಬರ್ತಾ ಇದ್ರು. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಬಿ.ಕೆ. ಹರಿಪ್ರಸಾದ್ ಅವರು ಸೀದಾ ಡೆಲ್ಲಿಯಿಂದ ಬಂದು ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಏನ್ ಹೇಳಿದ್ದಾರೆ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮುಖದಲ್ಲಿ ಒಂದ್ ರೀತಿ ಮಂದಹಾಸ ಹಾಗೆ ಒಂದ್ ರೀತಿ ಟೆನ್ಷನ್ ಕೂಡ ಕಾಣ್ತಾ ಇದೆ. ಆದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತಗೊಳ್ಳೋಂತ ನಿರ್ಧಾರದ ಮೇಲೆ ಈಗ ಬಹಳಷ್ಟು ಎಲ್ಲರ ಕಣ್ಣು ಕೂಡ ನೆಟ್ಟಿದೆ. ಈ ಸಂದರ್ಭದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಯಾವ ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ರು ಇನ್ನೂ ಬಹಳ ಟೈಮ್ ಬೇಕು ಅಂತ, ಯಾವುದೇ ಅಧಿಕಾರ ಹಂಚಿಕೆ ಆಗ್ಬೇಕಾದ್ರೆ ಸಮಯ ಬೇಕು ಅಂತಾನೆ ಹೇಳ್ತಾ ಇದ್ರು. ಆ ಒಂದು ಸಂದೇಶನೇ ಬಿ.ಕೆ. ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿರುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇವತ್ತು ಶುಭ ಶುಕ್ರವಾರ. ಯಾಕೆ ಅಂದ್ರೆ ಇವತ್ತು ಅವ್ರ ಮನೆಗೆ ಒಂದು ಮೊಮ್ಮಗು ಬಂದಿದೆ. ಈ ಮೊಮ್ಮಗು ಬಂದಿರೋ ಖುಷಿ ಒಂದ್ ಕಡೆ ಆದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರ ಪಾಳೆಯದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಒಳ್ಳೆ ಸುದ್ದಿಯನ್ನ ತಂದು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಏನು ಮೇ ಕ್ರಾಂತಿ ಆಗ್ಬೋದು, ಅಧಿಕಾರದ ಹಂಚಿಕೆಯಲ್ಲಿ ಏನೋ ದೊಡ್ಡ ಬದಲಾವಣೆ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ ನಾಯಕರಿಗೆ ಇವತ್ತೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಒಂದು ಡಿಸೈಡ್ ಬಂದಿದೆ. ಏನು 5 ರಾಜ್ಯದ ಚುನಾವಣಾ ಫಲಿತಾಂಶ ಬರುತ್ತೆ, ಅದಾದ್ಮೇಲೆ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಬಹುದು ಅನ್ನೋ ನಿರೀಕ್ಷೆಯಲ್ಲಿತ್ತು. ಆದ್ರೆ ಅದಕ್ಕಾಗ್ಲೇ ಈಗಾಗಲೇ ವೇದಿಕೆ ಸಜ್ಜಾಗಿದೆ. ಬಿ.ಕೆ. ಹರಿಪ್ರಸಾದ್ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮನಸ್ಸಲ್ಲಿ ಏನಿದೆ, ಅವರ ನಿರ್ಧಾರ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವ್ರ ಜೊತೆ ಮಹತ್ವವಾದ ಮಾತುಕತೆ ನಡೆಸಿದ್ದಾರೆ. ಇವತ್ತಿನ ಈ ಭೇಟಿ ರಾಜ್ಯ ರಾಜಕೀಯಕ್ಕೆ ಒಂದು ಒಳ್ಳೆ ತಿರುವನ್ನ, ಒಂದು ರೋಚಕವಾದಂತ ತಿರುವನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು.